ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುವರ್ಣ. ಇವತ್ತು ನಾನು ಕ್ರೀಮಿ ಪನ್ನೀರ್ ಕರಿನ ಮಾಡ್ತಾಯಿದ್ದೀನಿ ಮತ್ತು ಅದ್ರ ಜೊತೆ ನಾನು ಲಚ್ಚಾ ಪರಾಟನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಪರ್ಫೆಕ್ಟಾಗಿ ಮನೆಯಲ್ಲೇ ಚೆನ್ನಾಗಿ ಮಾಡ್ಕೋಬೋದು ಮತ್ತು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಇದನ್ನು ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಒಂದು 1/4 ಕಪ್ನಷ್ಟು ನಾನು ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿನ ನಾನು ಒಂದು 1/4 ಕಪ್ನಷ್ಟು ತೊಗೊಂಡು ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಇಟ್ಕೋತಾ ಇದ್ದೀನಿ. ನೋಡಿ, ಒಂದು ಅರ್ಧ ಗಂಟೆ ಆದರೂ ನಾವು ಅದನ್ನು ನೆನೆಯೋದಕ್ಕೆ ಬಿಡಬೇಕು. ನೋಡಿ, ನಾನು ಬಿಸಿನೀರನ್ನ ಹಾಕಿಬಿಟ್ಟು ಅದನ್ನು ನೆನೆಯೋದಕ್ಕೆ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ. ಒಂದು 15 ನಿಮಿಷ ಆದರೂ ಬಿಡ್ತಾ ಇದ್ದೀನಿ, ಇಲ್ಲಾಂದರೆ ಅರ್ಧ ಗಂಟೆ ಆದರೂ ಬಿಡಬೇಕು. ನೋಡಿ, ನಾನು ಇವಾಗ ಪನ್ನೀರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಪನ್ನೀರನ್ನ ಚೆನ್ನಾಗಿರೋ ಪನ್ನೀರನ್ನ ತೊಗೊಳ್ಳಿ, ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಇದು ಪನ್ನೀರು. ನೋಡಿ, ಪನ್ನೀರನ್ನ ನಾನು ತೊಗೊಂಡು ಸ್ವಲ್ಪ ಅದನ್ನು ಕ್ಯೂಬ್ ಥರ ನಾನು ಕಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನಾನು ಕ್ಯೂಬ್ ಥರ ಕಟ್ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ. ಈ ಪನ್ನೀರ್ ಕರಿ ಅಂದ್ರೂ ತುಂಬಾ ರುಚಿಯಾಗಿರುತ್ತೆ, ಕ್ರೀಮಿ ಥರ ಬರುತ್ತೆ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಸತಿ ನೀವು ಟ್ರೈ ಮಾಡಿ, ವಿಡಿಯೋನ ಸ್ಕಿಪ್ ಮಾಡ್ದೇನೆ. ಅಷ್ಟು ಚೆನ್ನಾಗಿರುತ್ತೆ. ಇದು ತುಂಬಾ ವೈಟ್ ಕಲರ್ದಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಪನ್ನೀರನ್ನ ಸೈಡಲ್ಲಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಪ್ಯಾನ್ನ ಇಟ್ಕೊಂಡು ಮಸಾಲಾನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, 1 ಸ್ಪೂನಷ್ಟು ನಾನು ಸೊಪ್ಪನ್ನ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಮತ್ತು 1 ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ ಮತ್ತು 4 ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು 4 ಏಲಕ್ಕಿನ ತೊಗೊಂಡಿದ್ದೀನಿ. ಮತ್ತು ಇವಾಗ ನಾನು ಕಾಳುಮೆಣಸು ಒಂದು 10 ಕಾಳುಮೆಣಸು ತೊಗೋತಾ ಇದ್ದೀನಿ ಮತ್ತು 2 ಚಕ್ಕೆ, ಒಂದು ಸ್ವಲ್ಪ ಉದ್ದಂದು ಸ್ವಲ್ಪ 2 ಚಕ್ಕೆ ಸಾಕಾಗುತ್ತೆ. ಇದಕ್ಕೆ 2 ಚಕ್ಕೆನ ತೊಗೊಂಡು ನಾನು ಇವಾಗ ಇದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಆಯಿಲ್ನ ಹಾಕ್ಕೊಂಡು ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಡ್ರೈ ರೋಸ್ಟ್ ಮಾಡಿ ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಕಲರ್ ಚೇಂಜ್ ಆಗುವವರೆಗೂ ನಾನು ಡ್ರೈ ರೋಸ್ಟ್ನ ಮಾಡ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ನಾನು ಡ್ರೈ ರೋಸ್ಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಡ್ರೈ ರೋಸ್ಟ್ ಆದರೆ ಸಾಕಾಗತ್ತೆ. ನೋಡಿ, ಕಲರು ಚೇಂಜ್ ಆಗಿದೆ. ಸ್ವಲ್ಪ ಆರಿದ ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ನಾವು ತರಿಯಾಗಿಯೇ ರುಬ್ಕೋಬೇಕು. ಸ್ವಲ್ಪ ಆನ್ ಆಫ್ ಮಾಡಿಬಿಟ್ಟು ತೊಗೋಬೇಕು. ಪೂರ್ತಿಯಾಗಿ ಪೌಡ್ರ್ ಥರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಆನ್ ಆಫ್ ಮಾಡಿಬಿಟ್ಟು ತರಿಯಾಗಿ ರುಬ್ಕೊಂಡು ತೊಗೊಳ್ಳಿ, ಅಂದರೆ ಇದು ಗ್ರೇವಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತರಿಯಾಗಿ ರುಬ್ಕೋಬೇಕು. ನೋಡಿ, ಇದನ್ನು ನಾನು ತರಿಯಾಗಿ ರುಬ್ಕೊಂಡು ಇವಾಗ ಇನ್ನೊಂದು ಬೌಲಲ್ಲಿ ನಾನು ಇದನ್ನು ಸೇರಿಸ್ಬಿಟ್ಟು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ನೋಡಿ, ಈ ಪೌಡ್ರು ಮೇನು ತುಂಬಾ ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲ. ನೋಡಿ, ಇವಾಗ ಅದನ್ನ ಸೈಡಲ್ಲಿ ಇಟ್ಬಿಟ್ಟು ಇವಾಗ ಅದೇ ಜಾರ್ಗೆ ನಾನು ಏನು ಗೋಡಂಬಿ ನೆನೆಸಿಟ್ಕೊಂಡಿದ್ನಲ್ಲ ಬಿಸಿ ನೀರಿನಲ್ಲಿ, ಆ ಗೋಡಂಬಿನ ನಾನು ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಗೋಡಂಬಿನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಇವಾಗ ಪನ್ನೀರನ್ನ ಹಾಕೋತಾ ಇದ್ದೀನಿ. ಒಂದು 4-5 ಕ್ಯೂಬ್ಸ್ನ ನಾನು ಪನ್ನೀರನ್ನ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಕಿಬಿಟ್ಟು ಇದನ್ನು ತುಂಬಾ ಚೆನ್ನಾಗಿ ಪೇಸ್ಟ್ ಥರ ನಾವು ರುಬ್ಕೋಬೇಕು. ನೋಡಿ, ಇದು ಪೇಸ್ಟು ತುಂಬಾ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಪನ್ನೀರ್ ಬೇಕಾದರೆ ನೀವು ಜಾಸ್ತಿನೂ ಹಾಕೋಬೋದು, ಗೋಡಂಬಿನೂ ಜಾಸ್ತಿನೂ ಹಾಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾನು ರುಬ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಂಡು ಇವಾಗ ಇನ್ನೊಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ನೋಡಿ, ಅದು ಬಿಸಿ ಆದಮೇಲೆ ಇವಾಗ ಪನ್ನೀರ್ ಕ್ಯೂಬ್ಸ್ನ ನಾನು ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಬಿಟ್ಟು ಇವಾಗ ನೋಡಿ ಅದನ್ನು ಫ್ರೈನ ಮಾಡ್ಕೋತಾ ಇದ್ದೀನಿ. ಪನ್ನೀರು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಆಯಿಲಲ್ಲಿ ಫ್ರೈನ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾವು ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿಟ್ರೆ, ಅಂದರೆ ಬಿಸಿನೀರು ಅಂದರೆ ಪೂರ್ತಿ ಬಿಸಿನೀರಲ್ಲ, ಸ್ವಲ್ಪ ಉಗುರು ಬೆಚ್ಚಗೆ ನೀರು ಇರುತ್ತಲ್ಲ, ಉಗುರು ಬೆಚ್ಚಗೆ ನೀರಲ್ಲಿ ನಾವು ಇದನ್ನು ಫ್ರೈ ಮಾಡಿರೋ ಪನ್ನೀರನ್ನ ಹಾಕಿ ಇಡಬೇಕು. ಅಂದರೆ ಪನ್ನೀರು ಯಾವಾಗಲೂ ಸಾಫ್ಟಾಗೇ ಇರುತ್ತೆ, ತಿನ್ನುವಾಗ ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿ ಹತ್ತುತ್ತೆ ತಿನ್ನುವಾಗ. ಅದಕ್ಕೆ ನಾನು ಇವಾಗ ಉಗುರು ಬೆಚ್ಚಗೆ ಇರುವ ನೀರಿನಲ್ಲಿ ಅದನ್ನು ಹಾಕಿ ಅದರಲ್ಲಿ ಹಾಕಿಬಿಟ್ಟು ಇವಾಗ ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ಪನ್ನೀರು ತುಂಬಾ ಸಾಫ್ಟಾಗೇ ಇರುತ್ತೆ, ಎಷ್ಟು ಸಂಜೆವರೆಗೂ ಪನ್ನೀರು ಸಾಫ್ಟಾಗೇ ಇರುತ್ತೆ.
ನೋಡಿ ಅದನ್ನು ಇವಾಗ ಸೈಡಲ್ಲಿ ಇಟ್ಬಿಟ್ಟು ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ ಇವಾಗ ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಹಸಿಮೆಣ್ಸಿನ್ಕಾಯಿ ಇರುತ್ತಲ್ಲ, ಹಸಿಮೆಣ್ಸಿನ್ಕಾಯಿನ ನಾನು ಉದ್ದುದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಹಸಿದ್ದೀನಿ. ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈನ ಮಾಡ್ಕೋತಾ ಇದ್ದೀನಿ ಆಯಿಲಲ್ಲಿ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈನ ಮಾಡಬೇಕು. ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಟೊಮ್ಯಾಟೋನ ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೋನು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ನಾನು ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ನು ದೊಡ್ಡ ಗಾತ್ರದಲ್ಲೇ ನಾವು ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು, ಅಂದರೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲನೂ ನಾನು ಆಯಿಲಲ್ಲಿ ಫ್ರೈನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದರದ್ದು ಪೂರ್ತಿಯಾಗಿ ಮೆತ್ತಗಾಗಬಾರ್ದು, ಸ್ವಲ್ಪ ಕ್ರಂಚಿ ಥರನೇ ಇರಬೇಕು, ಅಂದರೆ ಚೆನ್ನಾಗಿರುತ್ತೆ ಗ್ರೇವಿಯಲ್ಲಿ. ನೋಡಿ ಇವಾಗ ಫ್ರೈ ಆಗಿದೆ. ಅದು ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ನೋಡಿ ಕಲರು ಚೇಂಜ್ ಆಗಿದೆ, ಫ್ರೈನೂ ಆಗಿದೆ. ಇವಾಗ ಇದನ್ನು ಇನ್ನೊಂದು ಪ್ಲೇಟ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ. ನೀವೇನು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇಷ್ಟು ಫ್ರೈ ಆದರೆ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳಿ. ನೋಡಿ ನಾನು ಎಲ್ಲನೂ ಇನ್ನೊಂದು ಪ್ಲೇಟ್ಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಅದೇ ಪ್ಯಾನಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ. ನೋಡಿ ಆಯಿಲು ಜಾಸ್ತಿ ಬೇಕಾಗೋದಿಲ್ಲ, 2 ಟೇಬಲ್ ಸ್ಪೂನಷ್ಟು ಆಯಿಲ್ ಆದರೆ ಸಾಕಾಗತ್ತೆ. ನೋಡಿ ಸ್ವಲ್ಪ ಆಯಿಲು ಬಿಸಿ ಆಗಲಿ. ಬಿಸಿ ಆದಮೇಲೆ ನಾನು ಅದಕ್ಕೆ ಪಲಾವ್ ಎಲೆ ಬರುತ್ತಲ್ಲ, ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಶುಂಠಿನ ನಾನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಫ್ರೈನ ಮಾಡ್ಕೋತಾ ಇದ್ದೀನಿ ಆಯಿಲಲ್ಲಿ. ನೋಡಿ ಫ್ರೈ ಆದಮೇಲೆ ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಗೋಡಂಬಿ ಮತ್ತು ಪನ್ನೀರ್ ಪೇಸ್ಟ್ನ ನಾನು ಹಾಕ್ಕೋತಾ ಇದ್ದೀನಿ. ನೋಡಿ ಎಲ್ಲನೂ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಆಯಿಲಲ್ಲಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಮತ್ತು ಅದೇ ಜಾರಿಗೆ ನಾನು ಸ್ವಲ್ಪ 1/4 ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ಅದನ್ನು ಈ ಪ್ಯಾನ್ಗೆ ಸೇರಿಸ್ಕೋತಾ ಇದ್ದೀನಿ. ನೋಡಿ ಎಲ್ಲನೂ ಆಯಿಲಲ್ಲಿ ಸೇರ್ಕೋಬೇಕದು. ನೋಡಿ ಕೂಡ್ಕೋಬೇಕು. ಇವಾಗ ನಾನು ಅದು ಜಾರ್ಗೆ ನೀರನ್ನ ಹಾಕಿಬಿಟ್ಟು ಇವಾಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಅದನ್ನು ಸ್ವಲ್ಪ ಕುದಿಸ್ಬೇಕು. ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಅದು ಗಟ್ಟಿಯಾಗೋವರೆಗೂ ನಾವು ಕುದಿಸ್ಬೇಕು. ನೋಡಿ ಗಟ್ಟಿ ಆದಮೇಲೆ ನಾನು ಎಷ್ಟು 3/4 ಕಪ್ನಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ಮೊಸರನ್ನ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ನೋಡಿ ಇದಕ್ಕೆ 1 ಕಪ್ನಷ್ಟು ಇಲ್ಲಾಂದರೆ 3/4 ಕಪ್ನಷ್ಟು ಮೊಸರು ಸಾಕಾಗತ್ತೆ. ನೋಡಿ ಸ್ವಲ್ಪನೇ ಮೊಸರನ್ನ ಹಾಕಿಬಿಟ್ಟು ನಾವು ಮಿಕ್ಸ್ನ ಮಾಡ್ಕೋಬೇಕು. ಒಂದೇ ಸತಿ ಎಲ್ಲ ಮೊಸರನ್ನ ಹಾಕಿದರೆ ಮೊಸರು ಒಡೆದು ಹೋಗುತ್ತೆ. ಒಡೆದು ಹೋದರೆ ಚೆನ್ನಾಗಿರಲ್ಲ. ಇಲ್ಲಾಂದರೆ ನೀವು ಮೊಸರನ್ನ ಮಿಕ್ಸಿಗೆ ಹಾಕಿಬಿಟ್ಟು ಆಮೇಲೆ ಇದಕ್ಕೆ ಪ್ಯಾನ್ಗೆ ಸೇರಿಸ್ಕೋಬೋದು. ಅದು ಅಂದರೆ ತುಂಬಾ ಕ್ರೀಮಿ ಥರ ಬರುತ್ತೆ. ನೋಡಿ ಎಲ್ಲನೂ ನಾನು ಮಿಕ್ಸಿಗೆ ಹಾಕಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಹಾಗೆ ಸೇರಿಸ್ಬಿಟ್ಟು ನಾನು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಮಿಕ್ಸ್ನ ಮಾಡಿದ ಮೇಲೆ ನಾನು ಏನು ಮಸಾಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು 2 ಟೇಬಲ್ ಸ್ಪೂನಷ್ಟು ನಾನು ಸೇರಿಸ್ಕೋತಾ ಇದ್ದೀನಿ. ಈ ಮಸಾಲ ಪೌಡ್ರು 2 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ. ನೋಡಿಕೊಂಡು ನೀವು ಮಸಾಲಾನ ಹಾಕ್ಕೋಬೇಕಾಗತ್ತೆ. ಇವಾಗ 2 ಟೇಬಲ್ ಸ್ಪೂನಷ್ಟು ನಾನು ಹಾಕಿದ್ದೀನಿ. ಮತ್ತೆ ಬೇಕಂದರೆ ಮತ್ತೆ ಹಾಕೋತೀನಿ. ನೋಡಿಕೊಂಡು ನೀವು ಹಾಕೋಬೋದು. ನೋಡಿ ಇವಾಗ 1 ಸ್ಪೂನಷ್ಟು ನಾನು ಸಾಲ್ಟ್ನ ಹಾಕ್ಕೋತಾ ಇದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಸಾಲ್ಟ್ನ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ. ನೋಡಿ ಎಲ್ಲನೂ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾನು ಪನ್ನೀರ್ ಕ್ಯೂಬ್ಸ್ನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮತ್ತು ಉಗುರು ಬೆಚ್ಚಗೆ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಕೊಂಡಿದ್ನಲ್ಲ ಅದನ್ನು ಈಗ ಇದಕ್ಕೆ ಪ್ಯಾನ್ಗೆ ಸೇರಿಸ್ಕೋತಾ ಇದ್ದೀನಿ. ನೋಡಿ ಸೇರಿಸ್ಬಿಟ್ಟು ಇವಾಗ ಎಲ್ಲನೂ ಇದನ್ನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲನೂ ನಾನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಕುದಿ ಬರಬೇಕು, ಚೆನ್ನಾಗಿ ಕುದಿಸ್ಬೇಕು. ನೋಡಿ 5 ನಿಮಿಷ ಆದರೂ ನಾವು ಕುದಿಸ್ಬೇಕು ಅದನ್ನು, ಅಂದರೆ ಚೆನ್ನಾಗಿ ಆಗುತ್ತೆ. ನೋಡಿ ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿ ಬರಬೇಕು. 5 ನಿಮಿಷ ಆದರೂ ನಾವು ಕುದಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಮಸಾಲ ಕಡಿಮೆ ಆಗಿದೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮಸಾಲ 2 ಸ್ಪೂನಷ್ಟು ನಾನು ಮಸಾಲಾನ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ನೋಡಿಬಿಟ್ಟು ನೀವು ಸ್ಪೈಸಿ ಬೇಕಂದರೆ ಸ್ವಲ್ಪ ಮಸಾಲ ಜಾಸ್ತಿ ಹಾಕ್ಕೊಳ್ಳಿ. ಸ್ಪೈಸಿ ಬೇಡ ಸಪ್ಪೆ ಬೇಕಂದರೆ ನೀವು ಕಡಿಮೆ ಹಾಕ್ಕೋಬೋದು. ಹಾಕಿದ ಮೇಲೆ ಕೂಡಿಸಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಲಾಸ್ಟಲ್ಲಿ ನಾನು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಮತ್ತು ಪರೋಟ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಲಚ್ಚಾ ಪರೋಟ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ಮತ್ತು ತುಂಬಾ ಕ್ರೀಮಿ ಥರ ಬರುತ್ತೆ ಇದು. ವೈಟ್ ಕಲರೇ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೇವಿ. ಒಂದ್ಸತಿ ಟ್ರೈ ಮಾಡಿ, ಇದ್ರ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ಸ್ವಲ್ಪ ಕುದಿ ಬರ್ತಾ ಇದೆ. ಸ್ವಲ್ಪ ಕುದಿಸ್ಬಿಟ್ಟು ನೋಡಿ ಇವಾಗ ರೆಡಿಯಾಗಿದೆ. ಮತ್ತು ಇವಾಗ ಲಾಸ್ಟಲ್ಲಿ ನಾನು ಇದಕ್ಕೆ ಸ್ವಲ್ಪ ಕ್ರೀಮನ್ನ ಹಾಕ್ಕೋಬೇಕು. ನೀವು ಕ್ರೀಮ್ ಮನೆಯಲ್ಲಿ ಕ್ರೀಮ್ ಇದ್ದರೆ ಕ್ರೀಮ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಾಲಿನ ಕೆನೆ ಇರುತ್ತಲ್ಲ ಅದನ್ನು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೋಬೋದು. ನೋಡಿ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ನ ಮಾಡಿಬಿಟ್ಟು ಇವಾಗ ಲಾಸ್ಟಲ್ಲಿ ಕ್ರೀಮ್ನ ಹಾಕ್ಕೋತಾ ಇದ್ದೀನಿ. ಅಂದರೆ ಹಾಲಿನ ಮೇಲೆ ಕೆನೆ ಇರುತ್ತಲ್ಲ ಅದನ್ನು ಬೀಟ್ ಮಾಡಿಬಿಟ್ಟು ಒಂದು 4-5 ಸ್ಪೂನಷ್ಟು ನಾನು ಕ್ರೀಮ್ನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕ್ರೀಮ್ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮೊಸರು ಮತ್ತು ಕ್ರೀಮು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಈ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಅಷ್ಟು ರುಚಿಯಾಗಿರುತ್ತೆ. ನೋಡಿ ಒಂದು 4-5 ಸ್ಪೂನಷ್ಟು ನಾನು ಕ್ರೀಮ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ರೀಮ್ ಹಾಕೋದ ಕೂಡಲೇ. ನೋಡಿ ಇವಾಗ ನಮ್ಮ ರೆಡಿ ಆಯಿತು ಇದು ಕ್ರೀಮಿ ಥರ ಪನ್ನೀರ್ ಗ್ರೇವಿ ರೆಡಿ ಆಯಿತು. ಅಷ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮತ್ತು ಒಂದು ಸತಿ ಟ್ರೈ ಮಾಡಿದ್ರೇ ಈ ಟೇಸ್ಟ್ ಗೊತ್ತಾಗೋದು. ಅಷ್ಟು ಚೆನ್ನಾಗಿರುತ್ತೆ ಇದು. ಇದನ್ನು ಇವಾಗ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ನಾನು ಲಚ್ಚಾ ಪರಾಟೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು ಪಾತ್ರೆನ ತೊಗೊಂಡು ನಾನು ಅದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ. ಮತ್ತು 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಮೈದಾ ಹಿಟ್ಟಲ್ಲೇ ಮಾಡ್ಕೋಬೋದು. ನಾವು 2 ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಬರೀ ಮೈದಾ ಹಿಟ್ಟಲ್ಲೇ ಮಾಡಿಕೊಂಡ್ರು ಅದು ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಹೆಲ್ತಿಯಾಗಿರಲಿ ಅಂತಂದು ಮೈದಾ ಹಿಟ್ಟು 1 ಕಪ್ಪು ಮತ್ತು 1 ಕಪ್ಪು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇವಾಗ ಅದನ್ನು ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತೀನಿ. 1 ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೋತಾ ಇದ್ದೀನಿ. ನೋಡಿ ಹಿಟ್ಟನ್ನ ಜರಡಿ ಹಿಡದೆ ಹಾಕ್ಕೋಬೇಕು. ಇವಾಗ ನೋಡಿ 1 ಸ್ಪೂನಷ್ಟು ನಾನು ಸಾಲ್ಟನ್ನ ಹಾಕಿಬಿಟ್ಟು ಇವಾಗ 1-2 ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಇವಾಗ ಅದನ್ನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಆಯಿಲು ಮತ್ತು ಸಾಲ್ಟು ಹಿಟ್ಟು ಜೊತೆ ಚೆನ್ನಾಗಿ ಕುಡ್ಕೋಬೇಕು. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ನೀರನ್ನ ಹಾಕಿಬಿಟ್ಟು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟನ್ನ. ನೋಡಿ ಇದು ಹಿಟ್ಟು ತುಂಬಾ ಸಾಫ್ಟಾಗಿ ಕಲಿಸ್ಕೋಬೇಕು ನಾವು. ಎಷ್ಟು ಸಾಫ್ಟಾಗಿರುತ್ತೆ ಅಷ್ಟು ಚೆನ್ನಾಗಿ ಪರೋಟ ಬರುತ್ತೆ. ಲೇಯರ್ ಥರ ಚೆನ್ನಾಗಿ ಬರುತ್ತೆ ಈ ಪರೋಟ. ಹಿಟ್ಟು ಮೇನು ಸಾಫ್ಟಾಗಿರಬೇಕು ಮತ್ತು ಸ್ವಲ್ಪ ನೆನೆಯೋದಕ್ಕೆ 1 ಅವರ್ ಆದರೂ ಬಿಡಬೇಕು. ಅಂದರೆ ಚೆನ್ನಾಗಿ ಹಿಟ್ಟು ನೆನಿಬೇಕು, ಅಂದರೆ ಸಾಫ್ಟಾಗಿ ಬರುತ್ತೆ. ಇವಾಗ ಮೇಲ್ಗಡೆ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು ನಾನು ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು 1-2 ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಸವರ್ಬಿಟ್ಟು ಅದೊಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇವಾಗ 1 ಅವರ್ ಆದರೂ ನಾನು ನೆನೆಯೋದಕ್ಕೆ ಬಿಟ್ಕೋತಾ ಇದ್ದೀನಿ. ಬೇಕಾದರೆ ನೀವು 2 ಅವರ್ಸ್ ಬೇಕಾದರೂ ಬಿಟ್ಕೋಬೋದು, ಅಂದರೆ ಇನ್ನೂ ಚೆನ್ನಾಗಿ ಆಗುತ್ತೆ. ನೋಡಿ 1 ಅವರ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಹಿಟ್ಟು ತುಂಬಾ ಸಾಫ್ಟಾಗಿರಬೇಕು. ನೋಡಿ ಇವಾಗ ಸ್ವಲ್ಪ ಚಿಕ್ಕದಾಗಿ ಉಳ್ಳೆನ ತೊಗೊಂಡು ನಾನು ಅದನ್ನು ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ಲಟ್ಸ್ಕೋತಾ ಇದ್ದೀನಿ. ಚಪಾತಿ ಹೇಗೆ ಲಟ್ಸ್ಕೋತೀವಲ್ಲ ಅದೇ ಥರನೇ ನಾವು ಲಟ್ಸ್ಕೋಬೇಕು. ನೋಡಿ ಹಿಟ್ಟನ್ನ ನಾನು ಹಾಕಿಬಿಟ್ಟು ಇವಾಗ ಸ್ವಲ್ಪ ದೊಡ್ಡದಾಗಿ ನಾವು ಚಪಾತಿನ ಲಟ್ಸ್ಕೋಬೇಕು. ಚಿಕ್ಕದಾಗಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಟ್ಟು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಚಪಾತಿನ ಲಟ್ಸ್ಕೊಳ್ಳಿ. ಮತ್ತು ತುಂಬಾ ತೆಳುವಾಗಿ ನಾವು ಚಪಾತಿನ ಲಟ್ಸ್ಕೋಬೇಕು. ಅಂದರೆ ತುಂಬಾ ಲಚ್ಚಾ ಪರೋಟ ಅಂದರೆ ಲೇಯರ್ ಆಗಿ ಬರಬೇಕಂದ್ರೆ ನಾವು ಸ್ವಲ್ಪ ದೊಡ್ಡದಾಗಿ ಚಪಾತಿ ಮಾಡ್ಕೋಬೇಕು ಮತ್ತು ತೆಳುವಾಗಿ ಚಪಾತಿ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಇಷ್ಟು ದೊಡ್ಡದಾಗಿ ನಾವು ಚಪಾತಿನ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಅಗಲವಾಗಿ ಮಾಡ್ಕೋಬೇಕು ಮತ್ತು ತೆಳುವಾಗಿಯೂ ಮಾಡ್ಕೋಬೇಕು ಚಪಾತಿನ. ನೋಡಿ ಇಷ್ಟ ಮಾಡಿಬಿಟ್ಟು ಇವಾಗ ಮೇಲ್ಗಡೆ ನಾನು 1-2 ಸ್ಪೂನಷ್ಟು ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಆಯಿಲ್ನ ಹಾಕಿಬಿಟ್ಟು ಚೆನ್ನಾಗಿ ಸವರಬೇಕದು ಚಪಾತಿಗೆಲ್ಲನೂ. ನೋಡಿ ಸವರ್ಬಿಟ್ಟು ಅದಕ್ಕೆ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನ ನಾನು ಉದುರಿಸ್ಕೋತಾ ಇದ್ದೀನಿ. ನೋಡಿ ಹಿಟ್ಟು ಉದುರಿಸ್ಬಿಟ್ಟು ಸ್ವಲ್ಪ ಸವರ್ಬಿಟ್ಟು ನಾವು ಇವಾಗ ಚಾಕೂದಲ್ಲೇ ಕಟ್ ಮಾಡ್ಕೋಬೇಕು. ನೋಡಿ ಲೈನ್ ಥರ ನಾವು ಕಟ್ ಮಾಡ್ಕೋಬೇಕು ಇದನ್ನು. ನೋಡಿ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ನಾವು ಲೈನು ತುಂಬಾ ತೆಳುವಾಗಿ ನಾವು ಲೈನ್ನ ಕಟ್ನ ಮಾಡ್ಕೋಬೇಕು. ಎಷ್ಟು ತುಂಬಾ ಇದು ಮಾಡೋದಕ್ಕೆ ಪೇಷನ್ಸ್ ಬೇಕು. ಪೇಷನ್ಸ್ ಎಷ್ಟು ಇರುತ್ತಲ್ಲ ಅಷ್ಟು ಚೆನ್ನಾಗಾಗುತ್ತೆ ಈ ಲಚ್ಚಾ ಪರಾಟ. ನೋಡಿ ನಾನು ತುಂಬಾ ತೆಳುವಾಗಿ ನಾನು ಕಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ನಾವು ಗೆರೆನ ಎಳ್ಕೋಬೇಕು.
ನೋಡಿ ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ನೀವು ಗೆರೆನ ಎಳ್ಕೋಬೇಕು, ಅಂದರೆ ಜಾಸ್ತಿ ಲೇಯರ್ಸ್ ಬರುತ್ತೆ ಪರಾಟಕ್ಕೆ. ನೋಡಿ ಇವಾಗ ಎಲ್ಲನೂ ನಾನು ಗೆರೆನ ಎಳೆದ್ಬಿಟ್ಟು ಇವಾಗ ನೋಡಿ ಯಾವ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ನೀವು ಮಾಡ್ಕೊಳ್ಳಿ. ನೋಡಿ ನಾನು ಎಲ್ಲನೂ ಅದನ್ನು ಕೂಡಿಸ್ಬಿಟ್ಟು ನೋಡಿ ಎಲ್ಲನೂ ಕೂಡಿಸ್ಬಿಟ್ಟು ಇವಾಗ ನಾನು ಅದನ್ನು ಸ್ವಲ್ಪ ಉದ್ದಾಗಿ ಸ್ವಲ್ಪ ಎಳ್ಕೋತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ಕೈಗೆ ಆಯಿಲ್ನ ಹಚ್ಚಿಬಿಟ್ಟು ನಾವು ಈ ಥರ ಎಳ್ಕೋಬೇಕು, ಸುಮ್ಮನೆ ಉದ್ದಾಗಿ ಮಾಡ್ಕೋಬೇಕು. ನೋಡಿ ಈ ಥರ ಎಷ್ಟು ನಾವು ಆಯಿಲ್ ಹಚ್ಕೋತೀವಲ್ಲ ಅಷ್ಟು ಲೇಯರ್ ಥರ ಬರುತ್ತೆ. ನೋಡಿ ಈ ಥರ ಹಿಟ್ಟು ತುಂಬ ಸಾಫ್ಟ್ ಆಗಿದ್ದರೆ ಲೇಯರ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಪರಾಟ. ತುಂಬಾ ಹಿಟ್ಟು ಮೇನು ಸಾಫ್ಟ್ ಆಗಿರಬೇಕು. ನೋಡಿ ಅದನ್ನು ನಾನು ಇವಾಗ ರೌಂಡಾಗಿ ಸುರುಳಿ ಥರ ನಾನು ಸುತ್ಕೋತಾ ಇದ್ದೀನಿ. ನೋಡಿ ಈ ಥರ ಮಾಡ್ಕೊಳ್ಳಿ. ನೋಡಿ ಎಲ್ಲನೂ ನಾನು ಸುತ್ತಕೊಂಡು ಇವಾಗ ನೋಡಿ ಸ್ವಲ್ಪ ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಇವಾಗ ನೋಡಿ ನಾನು ಸ್ವಲ್ಪ ಆದಮೇಲೆ 1 ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಕೈಲೇ ನಾನು ಅದನ್ನು ಅಗಲವಾಗಿ ಮಾಡ್ಕೋತಾ ಇದ್ದೀನಿ. ಕೈಲೇ ಎಷ್ಟು ಆಗುತ್ತೋ ಅಷ್ಟು ಅಗಲವಾಗಿ ಮಾಡ್ಕೋಬೇಕು. ನೋಡಿ ನಾನು ಇಷ್ಟು ಸೈಜ್ದು ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ದೊಡ್ಡದು ಮಾಡ್ಕೋಬೋದು. ಮತ್ತು ಇವಾಗ ನೋಡಿ ಒಂದು ತವಾನ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಆಯಿಲ್ನ ಹಾಕೋತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋಬೇಕು. ಆಯಿಲು ಜಾಸ್ತಿನೇ ಬೇಕಾಗತ್ತೆ ಇದಕ್ಕೆ. ನೋಡಿ ಆಯಿಲ್ನ ಎಲ್ಲನೂ ಸ್ವಲ್ಪ ಸೈಡಲ್ಲಿ ಹಾಕಿಬಿಟ್ಟು ನಾನು ಇವಾಗ 2 ಸೈಡ್ನು ನಾನು ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಆಯಿಲ್ ಎಷ್ಟು ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಲೇಯರ್ ಆಗಿ ಬರುತ್ತೆ ಈ ಪರೋಟ. ನೋಡಿ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಮತ್ತು ತುಂಬಾ ಚೆನ್ನಾಗಾಗುತ್ತೆ ಈ ಪರೋಟ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇದಕ್ಕಿಂತ ದೊಡ್ಡ ಗಾತ್ರದನ್ನು ನೀವು ಮಾಡ್ಕೋಬಹುದು. ನೋಡಿ 2 ಸೈಡ್ನು ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ. ನೋಡಿ ನಾನು ಕೈಲೇ ಅದನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋ ಥರ ಮಾಡಬೇಕು ನೀವು. ನೋಡಿ ಈ ಥರ ಮುಗಿಸಿದ್ರೆ ಲೇಯರ್ ಆಗಿ ಬಿಟ್ಕೊಳ್ಳುತ್ತೆ ಅದು. ನೋಡಿ ಈ ಥರ ಲೇಯರ್ ಆಗಿ ಬರಬೇಕು, ಅಂದರೆ ಲಚ್ಚಾ ಪರಾಟ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ ನಾನು 2 ಮಾಡಿಟ್ಕೊಂಡಿದ್ದೀನಿ, ಮಾಡಿಬಿಟ್ಟು ನಿಮಗೆ ತೋರಿಸಿದ್ದೀನಿ. ಇವಾಗ ನೋಡಿ ನಾನು ಪನ್ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಕ್ರೀಮಿ ಥರ ಇರುವ ಪನ್ನೀರ್ ಗ್ರೇವಿನ ಹಾಕ್ಕೋತಾ ಇದ್ದೀನಿ, ಮತ್ತು ಅದ್ರ ಜೊತೆ ಲಚ್ಚಾ ಪರಾಟಾನ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ಲಚ್ಚಾ ಪರಾಟ ಜೊತೆ ಇದನ್ನೇ ಚೆನ್ನಾಗಿರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಮಕ್ಕಳಿಗಂತೂ ಬೆರಳು ಚಿಪ್ತಾರೆ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಇಷ್ಟ ಆಗುತ್ತೆ. ದೊಡ್ಡವ್ರಿಗಿಂತ ಮಕ್ಕಳೇ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ನೀವು ಲಚ್ಚಾ ಪರಾಟ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿರುತ್ತೆ, ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದ್ರ ಜೊತೆ ಪನ್ನೀರ್ ತಿಂತಾ ಇದ್ದರೆ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಆ ಟೇಸ್ಟು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮತ್ತು ನನ್ನ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.